ಇವತ್ತು ವಿಶೇಷ ಇತ್ರಿ ಅದಕ್ಕೆ. ಏನ ವಿಶೇಷ? ಯಾವಾಗ ನೋಡಿದ್ರು ಅದೇನತ್ರ ಕುಂಟು ಸುಬ್ಬಿಗೆ ಗಂಟಿಗೆ ಒಂದೊಂದು ಹಬ್ಬ ಅಂತ ಹಂಗಾತು. ಏನದ ವಿಶೇಷ? ನನ್ನ ಮುಂದೆ ಹೇಳು. ಭಾಳ ಜೋರು ಹೋದ್ರಾಕೋಬೇಡ. ನನ್ನ ಕಿವಿ ಟಮಾಟೆ ಹರಿದು ಹೋದಿ ತಿಂದಾಗಡೆ ಸಾಕಾಗೈತೆ ನನಗಂತರೂ ಆತಾಗ. ಆತಮ್ಮ, ಅದು ನನಗಿವತ್ತು ಪಗಾರ ಬಂದಿತ್ತು, ಅತ್ತಿಯವರಿಗೆ ಹೇಳುನಂತ ಬಂದೆ ರೀ. ಹೌದಾ? ಪಗಾರ ಬಂತ? ತೊಂಬೈಲ್ ರೊಕ್ಕ ತೊಂಬೈಲ್ ನೋಡೋಣ ಒಂದ್ಸಲ. ನನ್ನ ಕಾಲಿಗೆ ನನ್ನ ಕೈಯಾಗ ಕೊಟ್ಟು ನನ್ನ ಕಾಲಿಗೆ ನಮಸ್ಕಾರ ಮಾಡ್ಕೊ, ಆಶೀರ್ವಾದ ಮಾಡ್ತೀನಿ. ಇನ್ನೂ ಜಾಸ್ತಿ ಪಗಾರ ಬರ್ಲಿ ಅಂತ ಹೇಳಿ. ಏನವಾ ತೊಂಬೈಲ್ ಕೊಡ್ಬೈಲ್. ಅಲ್ಲ, ಅತ್ತಿಯವ್ರ ಕೈಯಾಗ ಕೊಡ್ತಿದ್ದೆ ರೀ. ಈ ಮನೆಗೆ ಹಿರಿಯಾಳು ನಾನು, ನನ್ನ ಕೈ ಕೊಡ್ಬೇಕು. ಅತ್ತಿ ಕೈಯಾಗ ಕೊಡ್ತಿದ್ಲ ಅಂತೀಕಿ ಕತ್ತಿ. ಇಲ್ಲೋಡ, ನಾ ಹೇಳ್ದಂಗೆ ಕೇಳು. ರೊಕ್ಕ ಬಡ ನನ್ನ ಕೈಯಾಗ ಕೊಡು. ಏನಾತವ? ಏನಂದ ಬಾಯಿ? ಮಾವರ, ಇವತ್ತು ನನ್ನ ಪಗಾರ ಬಂತ್ರಿ, ಅದಕ್ಕೆ ಅತ್ತಿಯವ್ರ ಕೈಯಾಗ ಕೊಡು ಅಂತೇಳಿ ಬಂದೆ. ಅಮ್ಮ ನನ್ನ ಕೈಯಾಗ ಕೊಡು ಅನ್ನಕತ್ತಾರ. ಹೌದನ್ವಾ? ತಡಿ, ಈಗ ಬರ್ತಾಳ. ಹೊರಗೆ ಹೋಗಿದ್ಲಿಲ್ಲೇ, ಬರೋ ಹೊತ್ತಾತ್. ನಿನ್ ಕಡೆನೇ ಇಟ್ಕೊಂಡಿರು. ಈಗ ಬಂದ್ಲಂದ್ರ ಅಕ್ಕಿ ಕೈಯಾಗ ಕೊಡುವಂತೆ. ನೋಡು ಮಗ ಅಂತೀವ, ಮಗ ಊರ್ ಹಲಕಟ್ಟ ಬಾಡ್ಯ. ಏ ಬಾಡ್ಕೋ. ಅಲ್ಲಲ್ಲ ಹಡತ್ತಾಯಿ ಇಲ್ಲೇ ಕುಂತಾನಿ, ನನ್ನ ಕೈಯಾಗ ಕೊಡು ಅಂತ ಹೇಳುದು ಬಿಟ್ಟ ಹೆಂಡತಿ ಕೈಯಾಗ ಕೊಡು ಅಂತ ಹೇಳಾಕತ್ತೀಯನ? ಯಾಕ ನನ್ನ ಕೈ ಕೊಟ್ರೆ ನಾ ನುಂಗಿ ನೀರು ಕುಡಿತೇನ? ಇಲ್ಲೋಡ, ಸರಳ ಹೇಳಾಕತ್ತೀನಿ. ಆಕಿಗೆ ಪಗಾರ ಸೀದಾ ನನ್ನ ಕೈ ಕೊಡಾಕ್ ಹೇಳ. ಏನ ಇಲ್ಲಂದಿ ಮತ್ತ ನೋಡ್ ಬ್ಯಾರೆ ಆಕತ್ಕತಿ. ಅಲ್ವೇ ಯವ್ವ, ನಿನ್ ಕೈ ಕೊಟ್ರು ನೀನಾದ್ರೂ ಆಮ್ಯಾಗ ಸಾಲ ಸಮದಿ ಏನು ಹರಿಬೋದಾವ, ಮನಿಗೇನು ರೇಷನ್ ತರೋದೈತೆ ಅದಕ್ಕೆ ಕೊಡ್ತಿ. ಅದ್ರ ಬದ್ಲಿ ಆ ಗಿರ್ಜಿ ಕೈಯಾಗ ಕೊಡ್ಲಿ ಬಿಡು. ಈ ವಯಸ್ಸಕ್ಕೆ ಯಾಕೆ ಬೇಕು ನಿನಗೆ ರೊಕ್ಕದ ಪಾರ್ಪತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಸರಳ ಪಗಾರ ಕೊಡಾಕ್ ಹೇಳಿಲ್ಲ. ಕೊಟ್ಬಿಡುವ ಹೋಲೆ ತಗ. ಆಮೇಲೆ ಗಿರ್ಜ್ ಬಂದಾಗ ಬೇಕಾರೆ ಇಷ್ಟು ಕೊಡ್ಸಿದ್ರ ಅದು. ತಗೋರಿ ಅಮ್ಮ, ಇದ್ರಾಗ 15,000 ರೂಪಾಯಿ ಐತಿ. ಇದು ನನ್ನ ಮೊದಲನೇ ತಿಂಗಳದ ಸಂಬಳ. ಇದನ್ನ ದೇವ್ರ ಮುಂದಿಟ್ಟು ಕೈ ಮುಗಿದು ಆಮೇಲೆ ಕೊಡ್ಲಿರಿ. ತಂಬ ಇಲ್ಲೇ, ನಾನಾ ದೇವ್ರು. ತೊಂಬೈಲ್ ನನ್ನ ಕೈಯಾಗ ತೊಂಬ. ಹಂಗ ಹೋಗಿ ನಮಸ್ಕಾರ ಮಾಡು. ನಮ್ಮಮ್ಮನ ಕೈಯಾಗ ಕೊಟ್ಟೇನ್ರಿ, ದೇವ್ರ ಒಳ್ಳೇದ್ ಮಾಡಂತೇಳಿ. ತೊಂಬೈಲ್ ರೊಕ್ಕ ತೊಂಬೈಲ್. ಪರಿಮಳ, ಇದು ನೀ ಕಷ್ಟಪಟ್ಟು ದುಡಿದ್ ರೊಕ್ಕ ನಮ್ಮ ಕೈಯಾಗ ಯಾಕೆ ಕೊಡಾಕತ್ತಿ? ನೀನೇ ಇಟ್ಕೋ. ನಾ ಹಿಂಗೆ ಹೇಳ್ತೀನಿ ತಪ್ಪಿಕೋಬೇಡ. ಒಂದು ಸ್ವಲ್ಪ ಸಾಲ ಆಗ್ಯಾವು. ನೀನು ನಿನ್ನ ಗಂಡನ ಕೈ ಬೇಕಾರೆ ಕೊಡು, ಅವನ ಬಗ್ಗೆ ಹರಿಸ್ತಾನೆ ಸಾಲನ. ಆದ್ರೆ ನಮ್ಗೆ ಯಾಕೆ ಕೊಡ್ತೀವ? ಬೇಡ. ಅತ್ತಿಯವ್ರ, ನಾನೇನು ಮನೆ ಜವಾಬ್ದಾರಿ ತೊಗೊಂಡಿದ್ದು ಮಾಡಲಿ? ನಾ ತಂದೇನೆ ಇಲ್ಲಿಗ. ಈಗ ಸದ್ಯ ತಗೋರಿ, ಇದು ಯಾರಿಗೆ ಕೊಡೋದೈತೆ ನೋಡ್ರಿ ರೊಕ್ಕ. ಕೊಟ್ಟು ಸಾಲ ಬಗ್ಗೆ ಹರಸ್ರಿ. ಈಗ ಇದನ್ನೆಲ್ಲ ರೊಕ್ಕ ನೀವೇ ಇಟ್ಕೋರಿ. ಸ್ವಲ್ಪ ದಿನ, 1 ವರ್ಷ ಕಷ್ಟ ಬಿಟ್ರೆ ಸಾಕು. ನಾವು ಈಗಿರೋ ಸಾಲಗಳೆಲ್ಲ ಹರ್ಕೊಳಕ್ಕೆ ವರ್ಷನೂ ಅಲ್ಲ, ಒಂದು 6-7 ತಿಂಗಳದಾಗ ಎಲ್ಲ ಸಾಲ ಹರಿದೋಕೈತಿ. ನನಗೆ 15,000 ಪಗಾರ ಬರ್ತಿತ್ತಂದ್ರೆ ಒಂದು 2 ಲಕ್ಷ ರೂಪಾಯಿ ಸಾಲ ಇರ್ಬೋದಲ್ಲ ಅತ್ತಿಯವ್ರ ನಮ್ದು. 2 ಲಕ್ಷ ರೂಪಾಯಿ ಯಾವ ಮಾತ್ರಿ ಅತ್ತಿಯರ? ನಮ್ದು ಸಂಘದಾಗ ಒಟ್ಟು, ಆಮೇಲೆ ಅವರು ಶಾಂತಕ್ಕರ ಮಗನ ಹತ್ರ ಒಂದು ಸ್ವಲ್ಪ ಇಸ್ಕೊಂಡಿದ್ರಿ. ಇವರು ಬಂಗಾರ ಒತ್ತಿ ಇಟ್ಟಿದ್ದು, ರೂಮ್ ಕಟ್ಸಿದ್ದು ಎಲ್ಲ ಅಂದ್ರೆ ಅದೇ ಒಂದು 2 ಲಕ್ಷ ರೂಪಾಯಿ ಅಷ್ಟೇ ಅಲ್ಲ. ಹರಿತೈತೆ ತಗೋರಿ ಅತ್ತಿಯರ. 1 ವರ್ಷ ಸಾಕು ರಗಡಾಕತಿ. ಏನ್ರಿ, ನಾ ದುಡ್ದು ಸಾಲ ಹರಿತೀನಿ, ಅವ್ರು ದುಡ್ದು ಮನೆ ನಡೆಸ್ತಾರೆ. ಆಮೇಲೆ ನಾವಿಬ್ಬರು ದುಡ್ದಿದ್ ರೊಕ್ಕ ಮನೆಗೆ ಉಳಿತೈತಲ್ರಿ ಅತ್ತಿಯರ. ನಾವು ಒಂದು ಚಂದಾಗಿ 4 ಮಂದಿ ಗತೆ ಜೀವನ ನಡೆಸ್ಬೋದಲ್ರಿ ಅತ್ತಿಯರ? ಹ್ಞೂನವ, ಈ ವಯಸ್ಸಿಗೆ ಎಷ್ಟು ತಿಳುವಳಿಕೆ ನಿನಗೆ. ನಿಜವಾಗ್ಲೂ ಭಾಳ ಶಾಣೆ ತಂದಿಂದ ಜೀವನ ಮಾಡಾಕತ್ತಿ. ಹಿಂಗೆ ಮಾಡ್ಕೊಂಡು ಹೋಗ ಅಂದ್ರೆ ಜೀವನದಾಗ ನಿಜವಾಗ್ಲೂ ಈಗ ನಾ ಅನ್ಭವಿಸಿದ ಕಷ್ಟ ನಿನಗೆ ಯಾವತ್ತು ಬರೋದು ಬೇಡ, ಬರೋದೂ ಇಲ್ಲ. ಏನು ಶಾಣೆ ಇದ್ದಿ ನೀನು. ಓದಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ಸರಸ್ವತಿ ಅದಾಳ. ಲಕ್ಷ್ಮಿ ಇದ್ದಲ್ಲೇ ಸರಸ್ವತಿ ಬರಂಗಿಲ್ಲ, ಅದೇ ಸರಸ್ವತಿ ಇದ್ದಲ್ಲೇ ಲಕ್ಷ್ಮಿ ಬರ್ತಾಳ. ಅದು ನಿಜ. ಅದಕ್ಕೆ ಏನು ನೀನೇ ಇಟ್ಕೊ. ಇಲ್ಲ ತೊಂಬೈ, ನಾನು ಸಾಲ ಹರಿತೇನಂತ. 1 ವರ್ಷ ಆದಮೇಲೆ ನನಗೆ 1 ರೂಪಾಯಿ ಕೊಡಬೇಡ. ಈಗಿರೋ ಸಾಲಗಳೆಲ್ಲ ಹರಿದು ನಾ ಕ್ಲಿಯರ್ ಮಾಡ್ತೇನೆ. ಆ ರೊಕ್ಕ ನೀನೇ ಇಟ್ಕೊ ಮಗಳ. ನಿಜವಾಗ್ಲೂ ನಮ್ಮ ಮನೆಗೆ ನಾನು ಹುಡುಕಿದ್ರು ನಿನ್ನಂತ ಚಲೋ ಸೊಸಿ ನಂಗೆ ಸಿಗ್ತಿದ್ದಿಲ್ಲ ಬಿಡ. ದೇವ್ರ ಮುಂದಿಟ್ಟು ಈ ರೊಕ್ಕನ ನಮಸ್ಕಾರ ಮಾಡೋಣ. ಹ್ಞೂ ರೀ ಅತ್ತಿಯರ. ಊರ್ ಬಿಡಾಡಿ, ದೇವ್ರ ಮುಂದೆ ಇಡ್ತಾಳ ಅಂತಿಕೆ. ತೊಂಬ ಇಲ್ಲೇ, ದೇವ್ರ ಮುಂದೆ ಇಡ್ತಾಳ ಅಂತ. ತೊಂಬ ಯಾವ ಸಾಲದವು ನಾನು ಕೊಡ್ತೇನೆ. ಏನು ಇಲ್ಲೋಡ, ಮತ್ತೆ ನನ್ನ ತಲೆ ಕಾಡ್ತಾ ಅಂದ್ರೆ ರೊಕ್ಕ ಕೊಡಿಲ್ಲ. ಮೊನ್ನೆ 5,000 ರೂಪಾಯಿ ನನ್ನ ಬ್ಯಾಗ್ದಾಗ ಇದ್ದಿತ್ತು, ಕದ್ದಿ ನೀನು. ನಾನು 2 ಚೀಲ ಅಂದ. ತೊಂಬ ಇಲ್ಲೇ ರೊಕ್ಕ ಕೊಡ. ಅತ್ತಿಯರ, ಒಂದು ಕಾಲು ಕುಣ್ಯಾಗ ಒಂದು ಕಾಲು ಮನ್ಯಾಗ ಇಟ್ಕೊಂಡು ಕುಂತೀರಿ. ಇವತ್ತು ನಾ ಸಾಯಿ ಮುದುಕಿಗೆ ಎದಕ್ಕೆ ಬೇಕು ರೊಕ್ಕದ ಧೀರೇತನ? ಆರಾಮ್ ಮನ್ಯಾಗಿರ್ರಿ. ಹೊತ್ತೊತ್ತಿಗೆ ಬೇಸಾಗ್ತೈತಿ, ತಿಂದು ತಣ್ಣಗಿರ್ರಿ. ನಡಿ ಪರಿಮಳ. ನೀ ಯಾಕೆ ನಮ್ಮ ಅತ್ತಿ ಕೈಯಾಗ ರೊಕ್ಕ ಕೊಡಕತ್ತಿದ್ದಿ? ಮಾವಾರ ಕೊಡಂದ್ರಲ್ಲ, ಅದಕ್ಕೆ ನಾ ಕೊಡಾಕತ್ತಿದ್ದೆ ರೀ ಅತ್ತಿಯರ. ನಿಮ್ಮ ಮಾವಾಗ ಅಷ್ಟೆಲ್ಲ ಬುದ್ಧಿ ಎಲ್ಲ ಐತಿ. ಅಷ್ಟು ತಿಳುವಳಿಕೆ ಇದ್ದಿತ್ತಂದ್ರೆ ನಮ್ಮ ಜೀವನ ಹಿಂಗ್ಯಾಕಿರ್ತಿತ್ತು. ಹೋಗಿ ಆ ಮುತ್ತಿ ಕೈಯಾಗ ರೊಕ್ಕ ಕೊಡ ಅಂತಾನ. ಆ ಮುದಿಗೆ ಒಯ್ದು ಅದೇನ ಅಂತಾರಲ್ಲ, ಹೇಗೆ ತನ್ನ ಬುದ್ಧಿಗೆ ಹೇಳಿತ್ತು ಅಂತೇಳಿ ಆ ಮುದಿಗೆ ಒಯ್ದು ಒಟ್ಟು ಮಗಳಿಗೆ ಹೆಣಕ್ಕೆ ಸಿಂಗಾರ ಮಾಡ್ತಾಳ ಅಷ್ಟೇ. ನಮ್ಮದು ಇಲ್ಲಿ ಬಾಳೆ ಹಿಂಗ ಕುಂದಿರ್ತೈತಿ. ಅದಕ್ಕೆ ಇವತ್ತಲ್ಲ ಅಷ್ಟ. ಆ ಮುದುಕಿ ಇದ್ರಿಗೆ ರೊಕ್ಕದ ವಿಚಾರನೇ ಎಬ್ಸಕ್ಕೆ ಹೋಗ್ಬೇಡ. ನಾ ಬಂದ್ರೆ ನನ್ನ ಕೈ ಕೊಡು, ಇಲ್ಲ ನಿನ್ನ ಕಡೆನೇ ಇಟ್ಕೊಂಡಿರ. ಏನು ನೋಡ್ದೇನಾ ಬಾಡ್ಯ? ನೀ ಏಂತಿ ಮಾತಾಡು ಮಾತು ಕೇಳಿದೇನಾ? ನೋಡು, ನನ್ನ ಇದ್ರಿಗೆ ರೊಕ್ಕದ ವಿಚಾರ ಎಬಸ್ಬಾರ್ದಂತ. ನೋಡು, ನಾನೆಲ್ಲ ಮಗಳಿಗೆ ಕೊಡ್ತೇನಂತ. ನೋಡು, ಕೇಳು. ಯವ್ವ,
ಆ ಹುಡುಗಿ ಏನೋ ಒಂದು ಶಾಣೆ ತಂದಿಂದ ಪಾಪ ದುಡ್ಯಾಕ ಹೊಂಟ ನಮ್ಮ ಸಾಲ ಹರಿಬೇಕಂತ ಯೋಚನೆ ಮಾಡಾಕತ್ತೈತಿ. ಅವ್ರು ಮಾತಾಡಿದ್ರೆ ಏನೂ ತಪ್ಪಿಲ್ಲ, ನಡ್ಕೊಂಡಿದ್ರಾಗೂ ತಪ್ಪಿಲ್ಲ. ಏನು ನೀ ಸುಮ್ಮನಿರವ, ಎಲ್ಲ ಒಂದಕ್ಕೂ ಏನಾರ ಒಂದು ಅನ್ಕೊಂತತ್ತಾಗ. ಅಯ್ಯೋ ಬಾಡ್ಯ, ನನ್ನ ಮಾತಂದ್ರೆ ಕಿಮ್ಮತ್ತ ಇಲ್ಲ. ವಯಸ್ಸಾದ್ಮೇಲೆ ಬದುಕಿರಬಾರ್ದಪ್ಪ, ಬದುಕಿರಬಾರ್ದು ವಯಸ್ಸಾದ್ಮೇಲೆ. ಅದು ಹಿಂಗೆ ಅನ್ನಿಸ್ಕೊಂತ ಮಾನ ಮರ್ಯಾದಿನೇ ಇಲ್ಲ ಅನ್ನಂಗ ಮಾಡ್ತಾರ. ಯವ್ವಾ ದೇವ್ರೆ, ಎಲ್ಲಿ ಹೋದ್ರೆ ನೆಮ್ಮದಿ ಸಿಗ್ತಿದ್ದಿತ್ತು ನನಗ ಅಂತ ನಾನು. ಪಾರ್ವತಿ, ಏನ್ರಿ ಊಟ ಮಾಡ್ತೀರಿ? ಹಚ್ಕೊಂಬರ್ರಿ ತಾಟ. ಊಟ ಆಮೇಲೆ ಮಾಡೋಣಂತ. ಮನಿಗೆ ಯಾರು ಬಂದಿದ್ರು? ಆ ಮನೆಗೆ ಯಾರು ಬಂದಿಲ್ಲ. ಅದ ಅದ ನೀವಿದ್ದಾಗ ಬಂದ್ರಲ್ಲ ಶಾಂತಕ್ಕ, ಗಿರ್ಜಕ್ಕ. ನನಗೆಲ್ಲ ಗೊತ್ತು. ಬಾಜು ಮನಿ ಲತಾ ಹೇಳಾಕತ್ತಿದ್ಲು. ಏನು ನಾನು ಬರ್ತಿದ್ದಂಗ ಹೇಳಿದ್ಲಕ್ಕಿ. ಅದೇನ ಖುಷಿನ ತಾಯಿ ಬಂದಿದ್ಲಂತಲ್ಲ, ಹೊರಗೆ ನಿಂತು ನೋಡಿದ್ಲಂತಕ್ಕಿ. ಇಲ್ಲೇನ ಗಲಾಟೆ ಆತಂತ. ಅಯ್ಯೋ ಬಿಡಾಡಿ ಬೋಸಡಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಮತ್ತೆ ನನ್ನ ಬಾಯಿಗೆ ಬೇರೆ ಬರ್ತದೆ. ಇನ್ನು ಇಂಥವ ಕಿಡ್ಡಿ ಮಾಡ್ತಾರ ನೋಡು. ಅಲ್ಲ ತಣ್ಣಗಿರಂಗಲ್ಲ, ತಮ್ಮನ್ಯಾಗ ಆನಿ ಸತ್ತು ಬಿದ್ದು ಉಳ್ಳಾಡ್ತಿರ್ತೈತಿ, ಮಂದಿ ಮನೆ ನೋಡಕ್ಕೆ ಹೋಕಾರ. ಹಾಂ ಬಂದಿದ್ಲ. ಏನು ಅಂದಿಲ್ಲಕ್ಕಿ, ಆಕಿ ಹುಡುಕು ಬಂದಿದ್ಲಂತ. ಕೂಸಿಲ್ಲೈತೆ ಅಂದ್ಬಿಟ್ಲೆ ನಾವು ಐತೇನೆ ಅಂದ್ಲ, ನಾವು ಕೊಡುದಿಲ್ಲ ಅಂದ್ಬಿಟ್ಲೆ ಹೋದ್ಲು. ಕೊಡುದಿಲ್ಲ ಅಂದ್ಕೂಟ್ಲೆ ಹೋದ್ಲಕ್ಕಿ? ಪಾರ್ವತಿ, ನಾ ಹೇಳಾಕತ್ತೇನು ಕೇಳ. ಆಕಿ ಕೊಡುದಿಲ್ಲ ಅಂದ್ಕೂಟ್ಲೆ ಹೋಗಿಲ್ಲ. ಏನೋ ಒಂದು ಜಗಳ ಆಗೈತಿಲ್ಲ, ನೀವು ನನಗೆ ಹೇಳಬಲ್ರಿ ಅಷ್ಟೇ. ಆದ್ರೆ ನಾ ಹೇಳ್ತೇನೆ ಕೇಳು. ಕೋರ್ಟ್ಗೆ ಹೋಗ್ಲಿ, ಕಾನೂನಿಗೆ ಹೋಗ್ಲಿ, ಆಕಿ ಅದ್ರ ಹಡ್ದ ತಾಯಿ ಅಂದಮೇಲೆ ಆಕಿಗೆ ಜಾಸ್ತಿ ಅಧಿಕಾರ ಇರ್ತತಿ. ಆಕಿ ಆ ಖುಷಿನ ಆರಾಮಾಗಿ ತೊಗೊಂಡು ಹೋಗ್ಬೋದು. ಏನು ಆದ್ರೆ ನನ್ನ ಯೋಚನೆ ಏನಂದ್ರೆ, ಆ ಖುಷಿನ ಮ್ಯಾಗ ನೀ ಇಷ್ಟು ಜೀವ ಇಟ್ಕೊಂಡು ನಿಂತಿ 2 ದಿನದಿಂದ ಬಂದಿರೋ ಖುಷಿನ ಮ್ಯಾಗ. ಈಗ ಆ ಖುಷಿನಾಕಿ ತೊಗೊಂಡು ಹೋದ್ಲಂತೇಳಿ ನಾಳೆ ನೀನು ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ನಳ್ಳೋದು, ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಮಾಡ್ಕೋಬೇಡ. ಅದು ನಂದಲ್ಲ ಅಂದ್ಕೊಂಡೇ ಇರು. ನೋಡೋಣ, ಇದೆಲ್ಲ ಸಮಸ್ಯೆ ಬಗೆಹರಿಲಿ. ಹಂಗೊಂದು ವೇಳೆ ದೊಡ್ಡದಾಗು ಇದು ಇತ್ತಂದರೆ ಕೊಟ್ಟು ಕಳಿಸ್ಬಿಡು. ಬೇಡ ನಮ್ಗೆ ಆ ಕೂಸು. ಅದು ಬಂದ ಮೇಲೆ ನಮ್ಗೆ ನೆಮ್ಮದಿ ಸಿಗ್ಬೇಕು ಅಂತಿದ್ರೆ ಸಿಗ್ತಿತ್ತೆ. ಅದು ನಮ್ಗೆ ಈ ರೀತಿ ಮನಸ್ಸಿಗೆ ನೋವು ಮಾಡ್ತೈತಿ ಅಂದ್ರೆ ಅದು ಬೇಡ ನಮಗೆ. ಏನ ಪಾರ್ವತಿ, ನನಗೆ ನೀ ಮುಖ್ಯಲಿ. ನನಗೆ ಆ ಕೂಸಲ್ಲ ಮುಖ್ಯ. ಏನು ನನಗೆ ನೀ ಬೇಕು. ನೀನೇನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ, ಮನ್ಸಿಗೆ ನೋವು ಮಾಡ್ಕೊಂಡ್ರೆ ನನ್ನಿಂದ ತಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ನನಗೆ ಯಾಕ್ರಿ ಹಿಂಗಾಕತಿ? ನಾನು ಎಷ್ಟು ಇಷ್ಟಪಟ್ಟಿದ್ದೆ, ನಾನು ಅದನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳಕತ್ರು. ಆಕಿ ಯಾಕ್ರಿ ಬಂದ್ಲು? ಬೇಡ, ನಮಗೆ ಬ್ಯಾಡ್ಲೆ, ಬಿಟ್ಬಿಡು, ಹೋಗ್ಲಿ ತಗ. ಏನು ನೋಡೋಣ, ಅನಾಥಾಶ್ರಮಕ್ಕೆ ಹೋಗಿ ಬೇಕಾರ ಮೇಡಮರ ಕಡೆ ಮಾತಾಡಿ ಒಂದು ಬೇಕಾದ್ರೆ ಖುಷಿನ ತೊಗೊಂಡು ಬರೋಣಂತೆ. ಆದರೆ ಇದು ಬೇಡ, ಬಿಟ್ಬಿಡು. ಹಂಗಂತೀರ? ನೋಡು, ಹಣೆ ಬಾರ್ದಾಗ ಅದಿತ್ತಪ್ಪ ನಮ್ಮ ಕಡೆ ಇರುವುದು ಅನ್ನೋದಿದ್ರೆ ಇರಲಿ, ಇಲ್ಲಂದ್ರೆ ಬೇಡ. ಏನ್ಲಾ ಏನದ ನಿನ್ನ ಹೆಂಡ್ತಿ ಏನಕ್ಕೋತಾಳಂತ? ಇವ ಅದು ಎಂಥದ ಲೆಹಂಗಾ ಗಾಗ್ರಾ ಚೋಲಿ ಅಂತಾರಲ್ಲ ಬೇವ, ಆತಾಗ ನನಗೂ ಪಸಂದ ಗೊತ್ತಿಲ್ಲ. ಅವ ಇವ್ರ ಮಂದಿ ಹಾಕೋತಾರಲ್ಲ ಆ ಲೆಹಂಗಾ, ನೋಡಿಯಲ್ಲ ನೀನು? ಗೊತ್ತೈತೋಲ ನನಗೆ. ಲೆಹಂಗಾ ಅಂದ್ರೆ ಗೊತ್ತಿಲ್ಲಾರ್ದಷ್ಟೇನು ಹಳ್ಳಿ ಗಮಾರಿ ಎಲ್ಲ ಗೊತ್ತೈತಿ. ಆ ದೀಪಿಕಾ ಪಡ್ಕೋನಿ ಇವರೆಲ್ಲರೂ ಮದುವೆ ಆಗೋತ್ನಾಗ ಹಾಕೊಂಡಿದ್ರಲ್ಲ ಉದ್ದನ್ ಲಂಗ, ತಲೆ ಮ್ಯಾಗ ಅದ್ರ ಓಡ್ನಿ ಮ್ಯಾಗ ಜಂಪರು ಒಳ್ಳೆ ಡಿಸೈನ್ ಆಗಿರ್ತತಲ್ಲ ಅದು. ಹಾ, ಅದ ಮಾರೋಡಿ ಮಂದಿ ಹಾಕೊಂಡಿರ್ತಾರೆ. ನನಗೆ ಗೊತ್ತಿಲ್ವೇ ಆತಾಗ ಯಾರು ಹಾಕೋತಾರ ಏನಂತೇಳಿ. ಒಟ್ಟು ಅದು ನೋಡು. ಹಾಲಕಟ್ಟ ಬಾಡ್ಯ, ನಮ್ಮ ಸಂಪ್ರದಾಯ ಏನು, ನಾವೇನು ಸೀರೆ ಉಟ್ಕೊಂಡು ಚಂದಾಗ ಅರ್ಶಿಣ ಪತ್ಲ ಗೋಧಿ ಉಡಕ್ಕಿ ಹಾಕೊಳಕ್ ಒಂದು ಸೀರೆ, ಸ್ವಾದ್ರ ಮಾವನ್ ಸೀರೆ ಹಸ್ರದು ಭುಜದ ಮ್ಯಾಗ ಇರ್ಬೇಕು. ಮದ್ವಿ ಸೀರೆನ ಉಟ್ಕೊಂಡಿರ್ಬೇಕು. ಏನು ಅರ್ಶಿಣ ಪತ್ಲ ಮ್ಯಾಗ ತಾಳಿ ಕಟ್ಟಿಸ್ತಾರ ಕೆಲವ್ರಂತರು, ನಾವು ಹಂಗ ಮಾಡ್ತೀವಿ. ಏನು ಮುಹೂರ್ತ ಎಷ್ಟು ಗಂಟೆಗೆ ಇರ್ತದೆ ಅನ್ನೋದ್ರ ಮ್ಯಾಗ ಅದೆಲ್ಲ. ನೀನು ಏನು ಭಾಡೆ ಆಗಿಲ್ಲ, ನೀನು ಅಲ್ಲಿ ಹೆಂಗ ಹಾಕೋತಾಳಂತ ಲೆಹಂಗಾ. ಇವೆಲ್ಲ ನನ್ನಂತೆಲ್ಲ ನಡೆಯಂಗಿಲ್ಲ. ಆಕಿಗೆ ಹೇಳ್ಬಿಡು, ಗೋಧಿ ಉಡಕ್ಕಿ ಹಾಕೋ ಸೀರೆ ಬೇರೆ, ಏನು ಸ್ವಾದ್ರ ಮಾವನ್ ಸೀರೆ ಅವ್ರ ಮನ್ಯಾಗ ಅದು ಯಾಕೆ ತರ್ತಾರ ನನಗೆ ಗೊತ್ತಿಲ್ಲ. ಹಸಿರು ಸೀರೆ ಬೇರೆ ತರ್ತಾರ. ಆಮ್ಯಾಗ ಅರ್ಶಿಣ ಪತ್ತಲ ಮ್ಯಾಗ ತಾಳಿ ಕಟ್ಟಿಸ್ಕೊಳ್ಳೋದು. ಆಮ್ಯಾಗ ಹೋಗಿ ತಯಾರಾಗಿ ಬಂದು ರಿಸೆಪ್ಷನ್ನಿಗೆ ಅದಿದು ಮದ್ವಿ ಸೀರೆ ಇರ್ತದಲ್ಲ ಅದನ್ನ ಉಟ್ಕೊಂಡು ಚಂದ ಒಡಿ ವಸ್ತ್ರ ಹಾಕೊಂಡು ನಿಂದ್ರೋದಟ್ಟೆ. ಹೇಳ್ಬಿಡಕ್ಕಿ ಕುಲ ಇಲ್ಲ ಬರತ್ ಪದ್ಧತ ನಮ್ಮನೆ ನಡೀದಿಲ್ಲ. ಅಲ್ಲ, ಅದ್ರಾಗ ಏನು ತಪ್ಪೈತಿ ಬೇವ ಆತಾಗ, ಉಟ್ಕೊಂಡ್ರ ಉಟ್ಕೋಲಿ. ನಾ ಹೇಳ್ದಂಗೆ ನೀವು ಕೇಳ್ತೀರೇ, ನೀವು ಹೇಳ್ದಂಗೆ ನಾವು ಕೇಳೋಣ. ನಾನು ಹೊರಗಾದ್ರೆ ವರದಕ್ಷಿಣೆ ತೊಗೊಂಡು ಮದುವೆ ಮಾಡ್ಕೊತಿದ್ದೆ. ಅವ್ರ ಭಾಡೆ ನೀನಾಗಿ ಮ್ಯಾಲೆ ಬಿದ್ದಿಕ್ಕಿನ ಬೇಕಂತ ಮೆರಿದಕ್ಕೆ ಅವ್ರು ಏನು ಮಗಳಿಗೆ ಹಾಕ್ತಾರೆ ಹಾಕೋಲ್ವಲ್ಲ ಅಂತ ಸುಮ್ಮನೆ ₹1 ವರದಕ್ಷಿಣೆ ತೊಗೊಳಕತ್ತಿಲ್ಲ. ಹೋಲ್ ಬಿಡ, ಮದುವೆಗೆ ಅಷ್ಟು ಖರ್ಚು ಇರ್ತತ್ತಲ್ಲ, ಇವ್ರ ಕಡೆ ತೊಗೊಂಡ್ರೆ ಏನಾಗಬೇಕಾಗೈತೆ ಅಂತೇಳಿ. ಏನು ನನ್ನಂತಲ್ಲಿ ಇಂಥದೆಲ್ಲ ಮತ್ತೆ ಇಟ್ಕೋಬೇಡ. ಆಕಿಗೆ ಹೇಳ್ಬಿಡಿ ಇವತ್ತಲ್ಲಿ ಅರ್ಬಿ ತೊಗೊಳ್ಳೋ ಹೊತ್ನ್ಯಾಗ ಲೆಹಂಗಾ ಪಂಗ ತೊಗೊಳಂಗಿಲ್ಲ. ಮತ್ತೆ ಹಂಗಲ್ವೇ, ಅರ್ಶಿಣ ಪತ್ಲ ಉಟ್ಕೊಲಿ, ತಾಳಿನ ಕಟ್ಟದ ಮುಗಿಲಿ. ರಿಸೆಪ್ಷನ್ನರ ಇದ್ರಾಗ ಆಕಿಲಿ ಹೆಂಗೆ ಭಾಳ ಆಸೆ ಪಡಕತ್ತಾಳ ಅದ್ರಾಗ ಆಗಲಿ. ನಾನು ಸೂಟು ಬುಟ್ಟು ಹಾಕೋತೇನೆ ಬೇ, ಇಲ್ಲಾಂದ್ರೆ ಶೇರ್ವಾನಿ ಹಾಕೋತೇನೆ ಆಕಿಗೆ ಮ್ಯಾಚ್ ಆಗೋಂಗೆ. ಒಂಥರ ಚೆನ್ನಾಗಿರ್ತೈತಿ ಅದಕ್ಕೆ. ನೋಡು ಲೇ
ಎದಕ್ಕೆ ಜಗಳ ಮಾಡಾಕತ್ತಿ? ಈಗಿನ ಹುಡುಗರು ಏನು ಬೇಕದನ್ನ ಹಾಕೊಂಡು ಮಾಡ್ಕೋಲ್ಲಕ್ಕ ಬಿಡು ಹೋಲಿ. ನೀನು ದೊಂದ್ರ ಆಡೆತ್ತಾಗ ಈಗ ನೀನು ಈಗನೇ ಕಾಲಕ್ಕೆ ಆಗಿದ್ದೆ ಅಂದ್ರೆ ನೀ ಪ್ಯಾಂಟ್ ಶರ್ಟ್ ಹಾಕೊಂತಿದ್ದೆ ಏನು? ಹೋಗ್ಲಿ ಬಿಡು, ಹಾಕ್ಕೊಲಿ. ಆಕಿಗೆ ಏನು ಇಷ್ಟ ಅದನ್ನ ಹಾಕೊಂಡು ಮದುವೆ ಮಾಡ್ಕೊಲಿ. ಆತ ಮಾವ ಏನ ಗಂಡ ಇಬ್ರು ಆಕಿ ಮಾತನ್ನ ಕೇಳ್ರಿ ಅದು ಏನು ಮಾಡ್ತೀರಾ ಮಾಡ್ಕೊರಿ. ಆಯ್ತು ತೋರಪ್ಪ, ಆಕಿಗೆ ಅದನ್ನ ತಗೋಣ. ಸಣ್ಣಕ್ಕೆಲ್ಲಪ್ಪ ಇನ್ನು ತೆಳ್ಳಗದಾಳ. ಆಕಿಗೆ ಮತ್ತು ಸೀರೆಕ್ಕಿಂತ ಇಂಥವೆಲ್ಲ ಹಾಕೋಬೇಕಂತ ಆಸೆ. ಇದು ಈಗಿನ ಕಾಲದವ್ರು ಅಂದಮೇಲೆ ನಮಗೆಲ್ಲ ಇವನ್ನೆಲ್ಲ ಹಾಕೊಳಕ್ಕೆ ಮತ್ತು ಹೌದಿಲ್ಲಪ್ಪ ಆಸೆ ಇರ್ತೈತಿ. ಅವು ನೋಡಿದ್ರೆ ಬೇಡ ಅಂತಾಳ. ಇರ್ತೋ ನಿಮ್ಗೆ ಹೆಂಗೆ ತಿಂತಿತ್ತು ಹಂಗೆ ಮಾಡ್ರಿ. ಅಯ್ಯೋ ದೇವ್ರೆ, ಕಟ್ಟಿ ಹಾಕೋದಕ್ಕಿಂತ ನಿಮ್ಗೆ ಏನು ಇಷ್ಟ ಅದನ್ನು ಮಾಡ್ರಪ್ಪ ಅಂದ್ರೆ ಆಗಿ ಹೋಗತ್ತತ್ತಾಗ.